ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತಿನ ದಿನ ವಿಶೇಷವಾಗಿ ಜಾಯಿಕಾಯಿಂದ ಮಾಡ್ಕೊಳ್ಬೋದಾದಂಥ ತಾಂತ್ರಿಕ ಪ್ರಯೋಗಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆಗಳಿದೆ ಜಾಸ್ತಿ ಅಂತ ಅನ್ನೋರು, ನೀವು ಬುಧವಾರದ ದಿನ ಒಂದು ವಿಳೆದೆಲೆನ ತಗೊಂಡು ಅದರ ಮೇಲೆ ಸಿಂಧೂರನ ವಿಳೆದೆಲೆಗೆ ಹಚ್ಚಿ ಒಂದು ಜಾಯಿಕಾಯಿನ ಅದರ ಮೇಲೆ ಇಟ್ಟು ಅದನ್ನು ನೀವು ಒಂದು ಕೆಂಪು ದಾರದಿಂದ ಅದನ್ನು ಸುತ್ತಬಿಟ್ಟು ನೀವು ಆಲದ ಮರದ ಕೆಳಗೆ ಊತಿ ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ದಿನ ಕ್ರಮೇಣ ನಿಮ್ಮ ಸಾಲದ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ. ಅದರಲ್ಲೂ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಅಂದರೆ ಯಾವುದೋ ಒಂದು ರೀತಿಯ ವಾಮಾಚಾರದ ಪ್ರಯೋಗ ಆಗಿದೆ ಅಂತ ತಮ್ಮ ಮನಸ್ಸಿಗೆ ಅನ್ನಿಸ್ತಿದೆ, ನೆಮ್ಮದಿ ಇಲ್ಲ ಅಂತ ಬಯಸೋ ಅಂಥವ್ರು ಏನು ಮಾಡ್ಬೋದು ಅಂತ ಅಂದರೆ, ಜಾಯಿಕಾಯಿನ ನೀವು ತಗೊಂಡು ಒಂದು ಅಂಗೈ ಎಷ್ಟಗಲ ಖರ್ಚಿಪಷ್ಟು ಕಪ್ಪು ಬಟ್ಟೆನ ತಗೊಂಡು ಅದ್ರ ಒಳಗಡೆಗೆ ನೀವು ಜಾಯಿಕಾಯಿನ ಇಟ್ಟು ಅದರಲ್ಲಿ ನೀವು ಕಪ್ಪು ದಾರದಿಂದ ಅಥವಾ ಕೆಂಪು ದಾರದಿಂದ ಅದನ್ನು ಕಟ್ಟಿ ಅದನ್ನು ನೀವು ಮನೆಯ ಪ್ರವೇಶ ದ್ವಾರ ಅಂದರೆ ಎಂಟ್ರೆನ್ಸಲ್ಲಿ ನೀವು ಯಾವುದಾದ್ರೂ ಒಂದು ಮೊಳೆ ಹೊಡೆದು ಅದರ ಮೂಲೆಯಲ್ಲಿ ನೀವು ಬಾಗಿಲಿನ ಪ್ರವೇಶ ದ್ವಾರದ ಮೂಲೆ ಅಥವಾ ಬಾಗಿಲಿನ ಮೇಲೆ ಅಥವಾ ಗೋಡೆಯ ಮೇಲೆ ಅದನ್ನು ನೇತಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಬರೋವಂಥದ್ದಾಗಲ್ಲ. ನೆಗೆಟಿವಿಟಿ ಇದ್ದರೆ ಅದೆಲ್ಲ ಹೋಗುತ್ತೆ. ಶತ್ರುಗಳು ನಿಮಗೆ ವಾಮಾಚಾರದ ಪ್ರಯೋಗ ಮಾಡಿಸಿ ನಿಮ್ಮ ಮನೆಗೆ ಪ್ರವೇಶ ದ್ವಾರ ಮಾಡೋದಕ್ಕೆ ಅವರು ತಂದಿದ್ದೇ ಆದರೆ ಅದು ಅವ್ರಿಗೆ ರಿವರ್ಸ್ ಹೊಡೆಯೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇದ್ರ ಉಪಯೋಗನ ನೀವು ಖಂಡಿತವಾಗ್ಲೂ ಮಾಡಿಕೊಡಿ. ಇನ್ನು ನೀವು ಜಾಯಿಕಾಯಿಯಿಂದ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಗಂಡ ಹೆಂಡತಿಯ ನಡುವೆ ಯಾರದೋ ಕೆಟ್ಟ ದೃಷ್ಟಿಯಿಂದ ಮನಸ್ತಾಪ, ಜಗಳಗಳು, ಕಿತ್ತಾಟಗಳು, ಮಕ್ಕಳು ನಿಮ್ಮ ಮಾತನ್ನು ಮಕ್ಕಳು ಕೇಳ್ದಲೇ ಇರೋವಂಥದ್ದು ಅಥವಾ ನೀವು ಮಾಡ್ತಿರೋವಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋರು ಜಾಯಿಕಾಯಿನ ನೀವು ತಗೊಂಡು ಅದನ್ನು ನೀವು ತಲೆಯ ಮೇಲೆ ನೀವು 7 ಬಾರಿ ಅದನ್ನು ನಿವಾಳಿಸಿ, ಅಂದರೆ ತಲೆಗೆ ನೀವು ಆ ಜಾಯಿಕಾಯಿನ ಸುತ್ತು ಅಂದರೆ ಬಲಗೈಯಿಂದ ನಿಮ್ಮ ತಲೆಗೆ ನೀವು 7 ಬಾರಿ ನಿವಾಳಿಸಿ ಅದನ್ನು ನೀವು ದೃಷ್ಟಿ ತೆಗೆದು ಅದನ್ನು ನೀವು ಏನು ಮಾಡಬೇಕು ಅಂದರೆ ಒಂದು ಬೆಂಕಿಲಿ ನೀವು ಅದನ್ನು ಹಾಕಿ ಸುಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಅದನ್ನು ಸುಟ್ಟಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೋ ಒಂದು ಕೆಟ್ಟ ದೃಷ್ಟಿ ಹೋಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನೀವು ಜಾಯಿಕಾಯಿಯನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಹಾಸಿಗೆ ಕೆಳಗಡೆ ಇಟ್ಟರೆ ದುಸ್ವಪ್ನಗಳು ನಿಮಗೆ ರಾತ್ರಿ ಹೊತ್ತು ನಿದ್ದೆ ಮಾಡುವಂಥ ಸಮಯದಲ್ಲಿ ಕೆಟ್ಟ ಸ್ವಪ್ನಗಳು ಬಂದು ನಮಗೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಅಂತ ಅಂದ್ಕೊಳ್ಳೋರು ಅದನ್ನು ನೀವು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಅಲ್ಲಿ ನಿಮ್ಮ ಪ್ರಾರ್ಥನೆ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಮಗಿಂತಹ ಕೆಟ್ಟ ಕನಸುಗಳು ಬಾಧಿಸ್ತಿರಲಿ ಅಂತ ನೀವು ಕೇಳಿಕೊಂಡು ಜಾಯಿಕಾಯಿನ ನೀವು ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ದುಸ್ವಪ್ನಗಳು ಕೂಡ ಬರೋದಿಲ್ಲ. ಇದು ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ನಿದ್ದೆ ಮಾಡೋ ಸಮಯದಲ್ಲಿ ಬೇರೆ ರೀತಿಯ ಕನಸುಗಳು ಬಂದು ಅವರು ಅರ್ಧ ಮಧ್ಯರಾತ್ರಿಲಿ ಎದ್ದು ಕೂತ್ಕೊಂಡು ನಿದ್ದೆ ಮಾಡದಿರೋ ಅಂಥ ಪರಿಸ್ಥಿತಿಗಳಿದ್ದಾಗ ಈ ಚಿಕ್ಕ ಉಪಾಯಗಳನ್ನು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.